ಗೋವಾ. ಗೋವಾ ಅಂದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರೋದು ಇಲ್ಲಿರುವಂಥ ಬೀಚ್ಗಳು, ಪಾರ್ಟಿ, ಮೊಜ್ಜು ಮಸ್ತಿ, ಕಸಿನೋ ಅಲ್ವಾ. ಆದರೆ ನಾನಿವತ್ತು ನಿಮಗೆ ಗೋವಾದ ಇನ್ನೊಂದು ಮುಖ ತೋರಿಸೋದಕ್ಕೆ ಬಂದಿದ್ದೀನಿ. ಇಲ್ಲಿರೋವಂಥ ಕೋಟೆಗಳು, ಈ ಹಳೆ ಗೋಡೆಗಳು, ಇವುಗಳ ಹಿಂದೆ ಒಂದು ವಿಭಿನ್ನವಾದ ಕಥೆ ಇದೆ. ನಾವಿವಾಗ ಗೋವಾದಲ್ಲಿರೋ ಆಗ್ವಾದ ಅನ್ನೋ ಪ್ಲೇಸಲ್ಲಿದ್ದೀವಿ. ಆಗ್ವಾದ ಅಂದರೆ ಏನಂತ ನೀವು ತಿಳ್ಕೊಬೇಕು. ಇದು ಇಷ್ಟರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ, ಆಗ್ವಾ ಅಂದರೆ ಪೋರ್ಚುಗೀಸಲ್ಲಿ ನೀರು ಅಂತ, ಆಗ್ವಾದ ಅಂದರೆ ನೀರಿರುವಂಥ ಪ್ರದೇಶ ಅಂತ. ಇದು 1612 ಪೋರ್ಚುಗೀಸವ್ರು ಕಟ್ಟಿದ್ದು. ಯಾಕೆಂದರೆ ಅವರು ಹಡಗುಗಳು ಅದನ್ನೆಲ್ಲ ಮಾನಿಟ್ರ್ ಮಾಡೋದಕ್ಕೆ ಇದು ಬೇಕಾಗಿತ್ತು. ಮತ್ತು ಅವರು ಎನಿಮಿಗಳಾಗಿದ್ದು ಮರಾಠ ಮತ್ತು ಡಚ್ಚರು. ಸೊ ಅವ್ರ ಎಗೇನ್ಸ್ಟಲ್ಲಿ ಕಾಯೋದಕ್ಕೋಸ್ಕರ ಕೂಡ ಇದನ್ನು ಉಪಯೋಗಿಸ್ಕೊಳ್ತಾಯಿದ್ರು. ಸೊ ಇವಾಗ ನೋಡೋಣ. ಅದಾದಮೇಲೆ 18th ಸೆಂಚುರಿಯಲ್ಲಿ ಇದನ್ನು ಜೈಲಾಗಿ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಮುಂದೆ ಹೋಗೋಣ, ತಿಳ್ಕೊಳ್ಳೋಣ ಇದು ಹಿಸ್ಟ್ರಿ ಎಲ್ಲ ಏನಂತ. ಬನ್ನಿ ಹೋಗೋಣ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಇಲ್ಲಿ. ನಾವಿವಾಗ ಮೇಲೆ ಹೋಗೋಣ, ನೋಡೋಣ ಈ ಫೋರ್ಟ್ ಹೇಗಿದೆ ಅಂತ. ಮತ್ತು ಮೇಲೆ ಹೋದ ತಕ್ಷಣ ನೀರಿರೋ ಪ್ಲೇಸ್ಗಳೆಲ್ಲ ಇದೆ, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ. ಪರವಾಗಿ ಓಕೆ, ನಾವಿವಾಗ ಒಳಗಡೆ ಹೋಗೋಣ. ಮತ್ತು ಒಳಗಡೆ ಹೋಗೋದಕ್ಕೆ ಮುಂಚೆ ಇಲ್ಲಿ ನೋಡಿ, ಮೇ ಬಿ ಇಲ್ಲೆಲ್ಲ ನೀರು ನಿಂತ್ಕೊಳ್ಳೋದಕ್ಕೆ ಇದು ಮಾಡಿದ್ರು ಅನಿಸುತ್ತೆ ಮೊದಲು. ಇವಾಗ ನೀರೆಲ್ಲ ಇಲ್ಲ. ಆದರೆ ಇಲ್ಲಿ ನೋಡಿ, ಎನಿಮೀಸ್ ಬಂದರೆ ಮೇ ಬಿ ಇದ್ರೊಳಗಡೆ ಬಿದ್ದು ಇದಾಗಲಿ ಅಂತ ಮಾಡಿದ್ದಾರೆ. ಸೊ ಇವಾಗ ಇದರಲ್ಲಿ ನೀರು ನಿಲ್ತಿಲ್ಲ. ಮೇ ಬಿ ಮೊದಲು ನೀರು ಇರ್ತಾಯಿತ್ತಂತ ಅನಿಸುತ್ತೆ. ಸೊ ಇದೇ ಥರ ಎಷ್ಟು ದೊಡ್ಡದಾಗಿದೆ, ಆಲ್ಮೋಸ್ಟ್ ಒಂದು 20 ಫೀಟ್ಗಿಂತ ಜಾಸ್ತಿ ಇದೆ. ಅದೇ ಥರ ಇಲ್ಲೂ ಕೂಡ ನೋಡ್ಬೋದು, ಇದನ್ನು ಸೀಲ್ ಆಫ್ ಮಾಡಿದ್ದಾರೆ. ನಾವಿವಾಗ ಒಳಗಡೆ ಹೋಗೋಣ. ಸೊ ಇಲ್ಲೂ ಕೂಡ ಏನೋ ಒಂದು ಪ್ಲೇಸ್ ಇದೆ. ಬನ್ನಿ ಮೇಲೆ ಹತ್ತೋಣ. ಮೇಲೆ ಹತ್ತಿ ನೋಡೋಣ ಏನಿದು ಪ್ಲೇಸ್ ಅಂತ. ಸೊ ಅಲ್ಲಿರೋ ಫೋಟೋಗಳೆಲ್ಲ ನೋಡಿದ್ರೆ ಮೇ ಬಿ ಇದು ಹಾಳಾಗಿತ್ತು ಅನಿಸುತ್ತೆ. ಇವಾಗ ಅದನ್ನೆಲ್ಲ ರಿಸ್ಟೋರ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ರಿಸ್ಟೋರ್ ಮಾಡಲಿಲ್ಲ ಅಂದರೆ. ಓಕೆ. ನನ್ನ ಹಿಂದೆ ಇವಾಗ ನೋಡ್ಬೋದು, ಇಲ್ಲಿ ವಾಚ್ ಟವರ್ ಇದೆ. ಸೊ ಇಲ್ಲಿಂದ ಅವರು ಅದನ್ನೆಲ್ಲ ಮಾನಿಟರ್ ಮಾಡ್ತಾಯಿದ್ರು. ಇವರು ಈ ಫೋರ್ಟನ್ನು ಇಲ್ಲಿಂದ ಮಾನಿಟರ್ ಮಾಡ್ತಾಯಿದ್ರು. ನಾವು ಇಲ್ಲಿಂದ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಈ ವಾಚ್ ಟವರ್ ಅಂತ. ಆಲ್ಮೋಸ್ಟ್ 450 ವರ್ಷಗಳಿಂದ ಈ ವಾಚ್ ಟವರು ಹಾಗೆ ನಿಂತ್ಕೊಂಡಿದೆ. ಸೊ ಇಲ್ಲಿ ಎಲ್ಲ ಥರದ ವಾರ್ಗಳು ಕೂಡ ಇಲ್ಲಿ ಆಗಿದೆ. ಯಾಕೆಂದರೆ ಪೋರ್ಚುಗೀಸ್ ಬರೋದಕ್ಕೆ ಮುಂಚೆ 1510ಗಿಂತ ಮುಂಚೆ ಗೋವಾನ ಬಿಜಾಪುರದ ಆದಿಲ್ ಶಾಹಿಗಳು ಇದನ್ನು ಕಂಟ್ರೋಲ್ ತೊಗೊಂಡಿರ್ತಾರೆ. ಮತ್ತು ಪೋರ್ಚುಗೀಸ್ ಬಂದು ಅವ್ರ ಮೇಲೆ ವಾರ್ ಮಾಡಿ ಈ ಗೋವಾನ ವಶಪಡಿಸ್ಕೊಳ್ತಾರೆ. ಮತ್ತೆ ಯಾರು ಅವ್ರ ಮೇಲೆ ದಾಳಿ ಮಾಡಬಾರ್ದಂತ ಪೋರ್ಚುಗೀಸವರು ಈ ಫೋರ್ಟ್ಗಳನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಮರಾಠಾಸು ಮತ್ತು ಬ್ರಿಟಿಷ್ ಆಮೇಲೆ ಏನು ಬಂದರು ಡಚ್ಚರು ಅವರೆಲ್ಲ ಏನು ಬಂದ್ರಲ್ಲ, ಅವರು ಇವ್ರ ಮೇಲೆ ವಾರ್ ಮಾಡಬಾರ್ದಂತ ಈ ಫೋರ್ಟ್ಗಳನ್ನ ಕಟ್ಟಿ ಮಾಡಬಾರ್ದಂತಲ್ಲ, ಅವ್ರು ಬಂದರೆ ಇವರು ವಾರ್ ಅವ್ರ ಮೇಲೆ ಮಾಡಿ ಗೆಲ್ಲಬೇಕಂತ ಈ ಫೋರ್ಟ್ಗಳನ್ನ ಕಟ್ಕೊಂಡಿದ್ದಾರೆ. ಬ್ಯೂಟಿಫುಲ್. ಸೊ ಇವತ್ತು ವೀಕೆಂಡ್ ಇರೋದ್ರಿಂದ ತುಂಬ ಜನ ಇದ್ದಾರೆ ಇಲ್ಲಿ. ನಾವಿಲ್ಲಿ ನೋಡ್ಬೋದು ಅರೇಬಿಯನ್ ಸೀಗೆ ಹೇಗೆ ಅಂಟ್ಕೊಂಡಿದೆ ಈ ಆಗ್ವಾದ ಅನ್ನೋ ಫೋರ್ಟು. ಇಲ್ಲಿಂದ ಯಾರು ಎಲ್ಲಿ ಬರ್ತಾಯಿದ್ರು ಇವರಿಗೆ ಗೊತ್ತಾಗ್ಬಿಡುತ್ತೆ, ಎನಿಮೀಸ್ ಅವ್ರು ಇಲ್ಲಿಂದ ಅಟ್ಯಾಕ್ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಇದೊಂದು ಸ್ಟ್ರಾಟಜಿಕ್ ಪಾಯಿಂಟ್ ಆಗಿತ್ತು ಪೋರ್ಚುಗೀಸರಿಗೆ.
ನಾವು ಏನು ಇಲ್ಲಿ ಪ್ಲೇಸ್ ನೋಡ್ತಾ ಇದ್ದೀವಿ, ಇಲ್ಲಿ ಒಂಥರ ಕಟ್ಟೆ ಥರ ಏನು ಕಟ್ಟಿದ್ದಾರೆ, ಇದೇ ಈ ಪ್ಲೇಸ್ ಅಂದರೆ ವಿಶೇಷತೆ ಇಲ್ಲಿ. ಸೊ ಬೇಸಿಕಲಿ ಇದನ್ನು ನಾವು ನಿಂತಿರೋಂಥ ಪ್ಲೇಸ್ ಏನಕ್ಕೆ ಕಟ್ಟಿರೋದು ಅಂದರೆ ನೀರನ್ನು ಸ್ಟೋರ್ ಮಾಡೋದಕ್ಕೆ ಅಂತ. ಸೈನಿಕರು ವಾರ್ ಬ್ರೇಕೌಟ್ ಆದರೆ ಸೈನಿಕರಿಗೆ ನೀರು ಬೇಕಾಗಿರುತ್ತೆ, ಅವ್ರಿಗೆ ನೀರು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ. ಮತ್ತು ಶಿಪ್ಗಳು ಏನು ಇಲ್ಲಿಂದ ಮೂವ್ ಆಗ್ತಾಯಿತ್ತು, ಆ ಶಿಪ್ಗಳಿಗೂ ನೀರು ಬೇಕಾಗಿರುತ್ತೆ. ಆ ನೀರು ಶಿಪ್ಗಳಿಗೆ ನೀರು ಬೇಕಾಗಿರೋ ಸಂದರ್ಭದಲ್ಲಿ ಆ ನೀರನ್ನು ಅವರು ಉಪಯೋಗಿಸ್ಕೊಳ್ತಾಯಿದ್ರು. ಎಷ್ಟು ದೊಡ್ಡದಾಗಿದೆ ನೋಡಿ. ಎಷ್ಟು ದೊಡ್ಡದಾಗಿದೆ ಈ ಪ್ಲೇಸ್. ಇಷ್ಟು ಜಾಗದಲ್ಲಿ ಅವರು ನೀರನ್ನು ಸ್ಟೋರ್ ಮಾಡ್ಕೊಂಡು ಇಡ್ತಾಯಿದ್ರು. ಸೊ ಪೋರ್ಚುಗೀಸ್ ಅವರು ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಇದನ್ನು ಅವರೊಂದು ಸ್ಟ್ರಾಟಜಿಕ್ ಪಾಯಿಂಟಾಗಿ ಇಟ್ಕೊಂಡಿದ್ರು. ಅದಾದಮೇಲೆ ಇದನ್ನು ಜೈಲಾಗಿ ಕೂಡ ಕನ್ವರ್ಟ್ ಮಾಡಿದರು ಅಂತ ಹೇಳ್ತಾರೆ. ಸೊ ಆಗಿನ ಕಾಲದ ಪ್ರಿಸ್ನರ್ಸ್ನೆಲ್ಲ ಇಲ್ಲಿ ತೊಗೊಂಡು ಬಂದು ಹಾಕ್ತಾಯಿದ್ರು. ಸೊ ಜೈಲಾಗಿ ಕೂಡ ಇದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್. ಭಾರತಕ್ಕೆ 1947 ಸ್ವತಂತ್ರ ಬಂದರೂ ಕೂಡ ಈ ಗೋವಾ ಏನಿದೆ ಇಲ್ಲಿ ಪೋರ್ಚುಗೀಸ್ ಆಳ್ವಿಕೆ 1961ವರೆಗೂ ನಡೀತಾನೆ ಇತ್ತು. ಆ ಕಾಲದಲ್ಲಿ ಪೋರ್ಚುಗೀಸ್ ಅಗೇನ್ಸ್ಟಲ್ಲಿ ಯಾರು ಹೋಗ್ತಾ ಇದ್ರಲ್ಲ ಅವರನ್ನೆಲ್ಲ ಈ ಜೈಲಲ್ಲಿ ಕೂಡ ಹಾಕ್ತಾಯಿದ್ರು. ಇಲ್ಲಿ ಕೂಡ ಒಂದು ಎಂಟ್ರಿ ಪಾಯಿಂಟ್ ಇದೆ, ಮೇ ಬಿ ಇಲ್ಲಿಂದ ಮೇಲಕ್ಕೆ ಹೋಗೋದಕ್ಕೆ ಅಂತ ಮಾಡಿದ್ದಾರೆ. ಸೊ ಇದೆಲ್ಲ ಹಾಳಾಗಿದೆ, ಅದರ ಮೇಲೆ ರಿಸ್ಟೋರ್ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಟೂರಿಸಮ್ ಅವರಿಗೆ ವರ್ಕೌಟ್ ಆಗ್ತಾಯಿದೆ. ಏನು ಮಾಡಿಲ್ಲ ಅಂದರೆ ಅಷ್ಟು ವರ್ಕೌಟ್ ಆಗ್ತಿರಲ್ಲ ಅನಿಸುತ್ತೆ, ಜನ ಬರೋದಿಲ್ಲ. ಒಳಗಡೆ ಹೋಗೋದಕ್ಕೆ ದಾರಿ ಇದೆ ನೋಡಿ ಇಲ್ಲಿ. ಓ ಮೈ ಗಾಡ್. ಸೊ ಇದು ರಿಸ್ಟೋರ್ ಮಾಡಿದ್ದಾರೆ, ನಾವು ಮೇಲೆಲ್ಲ ನೋಡ್ಬೋದು. ಸಿಮೆಂಟು ಇದನ್ನೆಲ್ಲ ಹಾಕಿ ರಿಸ್ಟೋರ್ ಮಾಡಿದ್ದಾರೆ. ಮತ್ತು ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಜೈಲಾಗಿ ಯೂಸ್ ಮಾಡ್ಕೊಂಡಿದ್ರು ಇದನ್ನು, ಈ ಪ್ಲೇಸನ್ನು ನಾವಿಲ್ಲಿ ನೋಡ್ಬೋದು ಯಾವ ಥರ ಈ ಪ್ಲೇಸನ್ನು ಜೈಲಾಗಿ ಯೂಸ್ ಮಾಡ್ಕೊಂಡಿದ್ರು ಅಂತ. ಒಳಗಡೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ಈ ಆಗ್ವಾದ ಫೋರ್ಟ್ ಬಗ್ಗೆ ತಿಳ್ಕೊತಾ ಇದ್ದಾಗೇ ಸ್ವಲ್ಪ ಈ ಪೋರ್ಚುಗೀಸವ್ರ ಬಗ್ಗೆ ಕೂಡ ತಿಳ್ಕೊಬೇಕು. ಯಾಕೆಂದರೆ ಅವರು 1498 ವಾಸ್ಕೋ ಡ ಗಾಮ ಬಂದಮೇಲೆ ಇಲ್ಲಿ 450 ವರ್ಷಗಳ ಕಾಲ ಈ ಗೋವಾದಲ್ಲಿರ್ತಾರೆ. ಮತ್ತು ಬ್ರಿಟಿಷವ್ರ ಥರ ಅವರು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗೋದಿಲ್ಲ, ಬರೀ ಕೋಸ್ಟಲ್ ರೀಜನಲ್ಲಿ ಮಾತ್ರ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಡೈರೆಕ್ಷನ್ ಸಿಕ್ಕಿರುತ್ತೆ, ನಾವು ಈ ಪೋರ್ಟ್ಗಳನ್ನ ಮಾತ್ರ ಕಂಟ್ರೋಲ್ ಮಾಡಬೇಕು ಅಂತ. ಬೇರೆದ್ರ ಮೇಲೆ ಅವ್ರಿಗೆ ಅಷ್ಟು ಆಸಕ್ತಿ ಇರೋದಿಲ್ಲ. ಈ ಪೋರ್ಟ್ಗಳನ್ನ ಮಾತ್ರ ಕಂಟ್ರೋಲ್ ಮಾಡೋದಕ್ಕೆ ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ ಅವರು ಆ ಶಕ್ತಿಯನ್ನು ಇಟ್ಕೊಂಡಿದ್ರು. ಅದಕ್ಕೆ ಇಷ್ಟೊಂದೆಲ್ಲ ಫೋರ್ಟ್ಗಳು ಇಲ್ಲಿ ಕಟ್ಕೊಂಡಿದ್ದಾರೆ. ಮತ್ತು ಈ ವಾಸ್ಕೋ ಡ ಗಾಮ ಅಷ್ಟು ಕಡಿಮೆ ರಿಸ್ಕು ತೊಗೊಂಡಿಲ್ಲ, ಅವರು ಜೀವನೇ ಪಣಕ್ಕೆ ಇಟ್ಬಿಟ್ಟಿದ್ದಾರೆ. ಯಾಕೆಂದರೆ ಅವರು 1947 ಇದನ್ನು ಶುರು ಮಾಡಿದ್ದು ಪೋರ್ಚುಗಲ್ಲಿಂದ. ಪೋರ್ಚುಗಲ್ಲು ತುಂಬ ಚಿಕ್ಕ ದೇಶ. 1947 ಶುರು ಮಾಡಿದ್ದು ಅವ್ರದ್ದು ಟ್ರಾವೆಲ್ ಶುರು ಮಾಡಿದ್ದು ವಾಸ್ಕೋ ಡ ಗಾಮ ಮತ್ತು ಪೌಲೋ ದ ಗಾಮ. ಅವನು ತಮ್ಮ ವಾಸ್ಕೋ ಡ ಗಾಮ ಮತ್ತು ಪೌಲೋ ದ ಗಾಮ ಅಂತ ಇಬ್ಬರು ಶುರು ಮಾಡಿದ್ದು. ಸುಮಾರು 170 ಜನ ಇದರಲ್ಲಿ ಬಂದಿರ್ತಾರೆ. ಆ ಒಂದು ಹಡಗಿನ ಹೆಸರು ಬಂದು ದಿ ಗ್ಯಾಬ್ರಿಯಲ್ಲು, ಇನ್ನೊಂದು ಬಂದು ರಫಾಯಲ್ ಅಂತ. ಅವರು ಅಂದರೆ ಎಲ್ಲ ಒಂದೇ ಥರ ಹಡಗಿರೋದಿಲ್ಲ. ಒಂದು ಹಡಗು ತುಂಬ ಬೇಗ ಹೋಗುವಂಥ ಹಡಗಿರುತ್ತೆ, ಇನ್ನೊಂದು ನಿಧಾನಕ್ಕೆ ಬರುವಂಥ ಹಡಗಿರುತ್ತೆ. ಮತ್ತು 1497 ಶುರು ಮಾಡಿದ್ದು ಪೋರ್ಚುಗಲಿಂದ 1498 ಕ್ಯಾಲಿಕಟ್ಟಿಗೆ ಅವರು ಬಂದು ತಲುಪ್ತಾರೆ. ಮತ್ತು ಅವರೇನು 170 ಜನ ಸೈಲರ್ಸ್ ಬಂದಿರ್ತಾರೆ. ಅದರಲ್ಲಿ ವಾಪಸ್ ಹೋಗುವಷ್ಟೊತ್ತಿಗೆ ಬರೀ 55-60 ಜನ ಮಾತ್ರ ಉಳ್ಕೊಂಡಿರ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಸತ್ತೋಗ್ಬಿಡ್ತಾರೆ. ಯಾಕೆಂದರೆ ಆವಾಗಿನ ಕಾಲದಲ್ಲಿದ್ದಂಥ ಕಾಯಿಲೆಗಳಿಂದ ಯಾವುದು ಮೆಡಿಸಿನ್ ಇಲ್ಲ, ಮತ್ತು ಊಟ ಕರೆಕ್ಟಾಗಿರ್ತಿರ್ಲಿಲ್ಲ. ಸೊ ಅದರಿಂದಾಗಿ ಅವರು ಎಷ್ಟೊಂದು ಜನ ಎಲ್ಲ ಸತ್ತು ಕೂಡ ಹೋಗ್ಬಿಟ್ಟಿದ್ದಾರೆ. ಅವರು ಸುಮಾರು 4 ಹಡಗುಗಳಿಂದ ಬಂದಿರ್ತಾರೆ. ಆದರೆ ವಾಪಸ್ ಹೋಗುವಷ್ಟೊತ್ತಿಗೆ ಬರೀ 2 ಹಡಗುಗಳು ಮಾತ್ರ ಉಳ್ಕೊಂಡಿರುತ್ತೆ. ಇನ್ನು ಮಿಕ್ಕಿದ್ದ ಹಡಗುಗಳು ಹಾಳಾಗಿರುತ್ತೆ, ಆನ್ ದ ವೇ ಬರಬೇಕಾದ್ರೆ, ಮತ್ತು ರಿಪೇರಿ ಮಾಡೋದಕ್ಕಾಗೋದಿಲ್ಲ. ಅದರಿಂದಾಗಿ ಇದನ್ನು ಡಿಸ್ಕಾರ್ಡ್ ಮಾಡಿಬಿಟ್ಟು ಬರೀ 4 ಇದ್ದಿದ್ದ ಹಡಗುಗಳು 2 ಮಾತ್ರ ಉಪಯೋಗಿಸ್ಕೊಂಡಿರ್ತಾರೆ. ಇನ್ನು ಮಿಕ್ಕಿದ್ದು ಹಡಗುಗಳನ್ನ ಇಲ್ಲೇ ಡಿಸ್ಕಾರ್ಡ್ ಮಾಡಿಬಿಟ್ಟಿರ್ತಾರೆ. ಮತ್ತು ಇನ್ನೂ ಒಂದು ವಿಚಾರ ಏನಂತಂದರೆ, ಅವರು ಪೋರ್ಚುಗೀಸರು ಇಂಡಿಯಾಗೆ ಬಂದಾಗ ಅವರು ಸಣ್ಣ ಪುಟ್ಟ ಹ್ಯಾಟು, ಟವಲ್ಲು ಈ ಥರದ್ದೆಲ್ಲ ತೊಗೊಂಡು ಬಂದಿರ್ತಾರೆ. ಅದನ್ನು ಇಲ್ಲಿ ಲೋಕಲ್ ರಾಜನಿಗೆ ಪ್ರೆಸೆಂಟ್ ಮಾಡ್ತಾರೆ. ಸೊ ಆಗಿನ ಕಾಲದಲ್ಲಿ ಯಾರೊಬ್ಬರು ಬಂದರೆ
ಚಿನ್ನ ಬೆಳ್ಳಿ ಮುತ್ತು ರತ್ನ ಆ ಥರ ಇವನ್ನೆಲ್ಲ ಪ್ರೆಸೆಂಟ್ ಮಾಡ್ತಾಯಿದ್ರು. ಆದರೆ ಇವರು ಇದನ್ನೆಲ್ಲ ಕೊಟ್ಟಿದ್ದಕ್ಕೆ ಇಂಡಿಯಾ ಅಷ್ಟು ರಾಜರು ಅಷ್ಟು ಇದಾಗಿ ತೊಗೊಳ್ಲಿಲ್ಲ. ಅಂದರೆ ಅದು ಇಂಡಿಯನ್ಸು ಆ ಥರ ಪ್ರೆಸೆಂಟ್ ಕೊಡ್ತಾರಿಲ್ಲ, ಚಿನ್ನ ಬೆಳ್ಳಿ ಮಾತ್ರ ಕೊಡ್ತಾಯಿದ್ರು. ಆದರೆ ಇವ್ರು ಬಂದರೆ ಹ್ಯಾಟ್ಗಳು, ಟವಲ್ಲು, ಆ ಥರದ್ದು ಸಣ್ಣ ಸಣ್ಣದೆಲ್ಲ ಬಟ್ಟೆಗಳು ಆ ಥರದ್ದನ್ನೆಲ್ಲ ಉಡುಗೊರೆಯಾಗಿ ಕೊಡ್ತಾಯಿದ್ರಂತ ಅವರು ಕೆಲವೊಂದು ಕಡೆ ಬರೆದಿದೆ ಅದ್ರ ಬಗ್ಗೆ. ಮತ್ತು ಇನ್ನೂ ಒಂದು ಟೊಮ್ಯಾಟೊ, ಪೊಟ್ಯಾಟೊ, ಚಿಲ್ಲಿ ಇದು ಯಾವುದು ನಮ್ಮ ದೇಶದಲ್ಲ. ಪೈನಾಪಲ್ಲು ಮತ್ತು ಪಪಾಯ ಈ ಫ್ರೂಟ್ಗಳೇನಿದೆ ಇದು ನಮ್ಮ ದೇಶದಲ್ಲ. ಈ ಎಲ್ಲ ಇದನ್ನು ಪೋರ್ಚುಗೀಸವರು ತೊಗೊಂಡು ಬಂದಿದ್ದು. ಇದು 1498ಗೆ ಮುಂಚೆ ನಮ್ಮ ದೇಶದಲ್ಲಿ ಇರಲೇ ಇಲ್ಲ. ಸೊ ನಾವಿವಾಗ ಏನು ನಾವು ಎಸ್ಪೆಷಲಿ ಆಲೂಗಡ್ಡೆ ಮತ್ತು ಟೊಮ್ಯಾಟೊ ನಮ್ಮ ದೇಶದ್ದೇ, ಮತ್ತು ಮೆಣಸಿನ್ಕಾಯಿ ಇಲ್ದಲೇ ಕೆಲವು ಊಟನೇ ಮಾಡೋದಿಲ್ಲ. ಆದರೆ ಇದು ಯಾವುದು ನಮ್ಮ ದೇಶದಲ್ಲ. ಆ್ಯಕ್ಚುಲಿ ಸೆಂಟ್ರಲ್ ಅಮೇರಿಕಾದಿಂದ ಪೋರ್ಚುಗೀಸರು ತೊಗೊಂಡು ಬಂದಂಥದ್ದು. ಮತ್ತು ಈ ಪೋರ್ಚುಗೀಸರು ಇಂಡಿಯಾಗೆ ಏನಕ್ಕೆ ಇಷ್ಟು ಇದು ಮಾಡ್ತಿದ್ರಂದರೆ, ಈ ಅವ್ರಿಗೆ ಸ್ಪೈಸ್ಗಳು ಅಲ್ಲಿ ಬೆಳೆಯೋದಿಲ್ಲ. ಎಸ್ಪೆಷಲಿ ಮೆಣಸು ಈ ಥರ ಐಟಮ್ಗಳೇನಿದೆ ಸ್ಪೈಸಸ್ಸು ಇದು ಯುರೋಪಲ್ಲಿ ಬೆಳೆಯೋದಿಲ್ಲ. ಆ ಸ್ಪೈಸಿಗೋಸ್ಕರ ಈ ಮಾರ್ಕೆಟು ಬೇಕಾಗಿತ್ತು ಅವ್ರಿಗೆ. ಯಾಕೆಂದರೆ ಅವರು ಅವಾಗ ಇದನ್ನು ಅರಬ್ಬವರು ಇರು ಸೀ ರೂಟ್ಗಳನ್ನೆಲ್ಲ ಮೇಂಟೈನ್ ಮಾಡ್ತಾಯಿದ್ರು. ಮತ್ತು ವೆನೀಸಲ್ಲಿ ಈ ಅರಬ್ಬು ಡೈರೆಕ್ಟ್ ವೆನೀಸಿಗೆ ತೊಗೊಂಡೋಗ್ತಾಯಿದ್ರು ಇಟಲಿಯಲ್ಲಿ. ಸೊ ಇವ್ರದ್ದು ಬಂದು ಚಿಕ್ಕ ಸಾಮ್ರಾಜ್ಯ. ಎಸ್ಪೆಷಲಿ ಏನು ನಮ್ಮ ಪೋರ್ಚುಗೀಸ್ ಏನಿದ್ದಾರೆ ಅವ್ರದ್ದು ತುಂಬ ಚಿಕ್ಕ ಸಾಮ್ರಾಜ್ಯ. ಸೊ ಆದರೆ ಅವ್ರಿಗೆ ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಬೆಳೆಸ್ಬೇಕಾಗಿರುತ್ತೆ. ಸ್ಪೈಸಸ್ಗಳಿಗೆ ತೊಗೊಂಡು ಬರೋದಕ್ಕೆ ಅವ್ರಿಗೆ ಬೇರೆ ಮಧ್ಯವರ್ತಿಗಳು ಬೇಡ, ಡೈರೆಕ್ಟಾಗಿ ತೊಗೊಂಡು ಬನ್ನಿ ಅಂತ ಡೈರೆಕ್ಟಾಗಿ ನಾವು ತೊಗೊಂಬರ್ಬೇಕಂತ ಅವ್ರಿಗೆ ಉದ್ದೇಶ ಇರುತ್ತೆ. ಅದರಿಂದಾಗಿ ಅವರು ಒಂದು ಬೇರೆ ರೂಟನ್ನೇ ಕಂಡುಹಿಡ್ಕೋಬೇಕಾಗಿತ್ತು. ಯಾಕೆಂದರೆ ಸೆಂಟ್ರಲ್ ಏಷ್ಯಾಯಿಂದ ಅರಬ್ ಅವರು ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಮಾರ್ತಾಯಿದ್ರು ವೆನೀಸಲ್ಲಿ. ವೆನೀಸಿಂದ ತೊಗೊಂಡು ಪೋರ್ಚುಗಲಲ್ಲೂ ಉಪಯೋಗಿಸ್ಬೇಕಾಗಿತ್ತು. ಸೊ ಇದೆಲ್ಲ ಟು ಆ್ಯಂಡ್ ಫ್ರಮ್ ಬೇಡ ಅಂದ್ಬಿಟ್ಟು ಅವರೇನು ಮಾಡಿದ್ರು, ಸೀ ರೂಟು ಕಂಡಿಡಬೇಕು ಅಂತ ಮ್ಯಾನ್ಯುಯಲ್ 1 ಅನ್ನೋ ಒಬ್ಬ ರಾಜ ವಾಸ್ಕೋ ದ ಗಾಮ ಅನ್ನೋದು ಅವರ ಫ್ಯಾಮಿಲಿ ಹೆಸರು. ವಾಸ್ಕೋ ಗಾಮ ಅನ್ನೋ ಫ್ಯಾಮಿಲಿ ಅವನು. ವಾಸ್ಕೋ ದ ಗಾಮ ಅಂತ ಅವನಿಗೆ ಹೆಸರು. ಅವನ ತಮ್ಮ ಪೌಲೋ ದೆ ಗಾಮ. ವಾಸ್ಕೋ ದ ಗಾಮ ಬಂದಿದ್ದು ಹಡಗಿನ ಹೆಸರು ದ ಗ್ಯಾಬ್ರಿಯಲ್ ಅಂತ. ಅವನ ತಮ್ಮ ಬಂದಿದ್ದು ಹಡಗಿನ ಹೆಸರು ರಫಾಯಲ್ ಅಂತ, ರಫಾಯಲ್ ಅಂತ. ಸೊ ಈ ಥರ ಅವರು ಬಂದು ಇದನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ನಾವು ಇವಾಗಿನ ಕ್ಷಣ 2025ರಲ್ಲೂ ಕೂಡ ನಾವು ಯಾವುದೂ ನ್ಯಾವಿಗೇಷನ್ ಸಿಸ್ಟಮ್ ಇಲ್ಲ, ಏನೂ ಇಲ್ಲ. ಜಸ್ಟ್ 1 ವರ್ಷ ಪೂರ್ತಿ ಸಮುದ್ರದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಆಗಿನ ಕಾಲದಲ್ಲಿ ಅವರು ಇದೆಲ್ಲ ರಿಸ್ಕ್ ತೊಗೊಂಡು ಇಲ್ಲಿ ಬಂದಿದ್ದಾರೆ. ನಾವು ಅಸ್ಟ್ರಾಲಜಿಯನ್ನು ನಂಬ್ಕೊಂಡಿದ್ದು, ಅವರು ಅಸ್ಟ್ರಾನಮಿಯನ್ನು ನಂಬ್ಕೊಂಡಿದ್ರು. ಸೊ ಅದರಿಂದಾಗಿ ಆ ದೇಶಗಳು ಇವತ್ತು ಇಲ್ಲಿಂದ ಏನು ತೊಗೊಂಡೋದ್ರು ಅದೆಲ್ಲ ಸಂಪತ್ತನ್ನು ಉಪಯೋಗಿಸಿ ಶ್ರೀಮಂತ ಆದರು. ನಾವು ಅಸ್ಟ್ರಾಲಜಿಯನ್ನು ನಂಬ್ಕೊಂಡು ನಾಳೆ ಏನಾಗುತ್ತೆ ನಾಡಿದ್ದು ಏನಾಗುತ್ತೆ ಅಂತ ನಮ್ಮ ಭವಿಷ್ಯವನ್ನು ನಮ್ಮ ಪ್ರೆಸೆಂಟ್ ಡೇ ಏನಿದೆಯಲ್ಲ ಅದನ್ನು ಕಳ್ಕೊಂಡ್ವಿ. ಎಲ್ಲರೂ ಬಂದು 500-600 ವರ್ಷ ಇಲ್ಲಿ ರಾಜ್ಯಭಾರ ಮಾಡಿದ್ರು. ಹಾಕಿ ಬನ್ನಿ, ಇಲ್ಲಿಂದ ಕೆಳಗಡೆ ವ್ಯೂ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಸೊ ಇದು ಕೋಟೆ ಪೂರ್ತಿ ಈ ಥರ ಕಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನೀರು ಇತ್ತು ಅನಿಸುತ್ತೆ. ಸೊ ಅದರಿಂದಾಗಿ ಒಳಗಡೆ ಈಸಿಯಾಗಿ ಯಾರೂ ಎಂಟ್ರಿ ಆಗೋದಕ್ಕೆ ಆಗ್ತಿರಲಿಲ್ಲ. ನೋಡ್ಬೋದು. ಸೊ ಇಲ್ಲೆಲ್ಲಿ ಕೂಡ ಕ್ಲೋಸ್ ಮಾಡಿದ್ದಾರೆ ಇವಾಗ. ಮೊದಲು ಇದೆಲ್ಲ ಓಪನ್ ಆಗಿತ್ತು ಅನಿಸುತ್ತೆ. ಎಷ್ಟು ಸ್ಟ್ರಾಂಗ್ ಆಗಿದೆ ಇದು 500 ವರ್ಷಗಳಾದಮೇಲೂ ಕೂಡ. Vamos. Eu já cheguei aí. Beautiful.
ಸೊ ಇದೆಲ್ಲ ಕಂಬಿಗಳ ಮೇಲೆ ಹಾಕಿರೋದು. ಮೊದಲು ಇಲ್ಲೇನು ಕಂಬಿಗಳಿರಲಿಲ್ಲ. ಸೊ ಈಸಿಯಾಗಿ ಒಳಗಡೆ ಬರಲಿಕ್ಕೆ ಚಾನ್ಸೇ ಇಲ್ಲ, ಮತ್ತು ಎಸ್ಕೇಪ್ ಆಗೋದಕ್ಕಂತೂ ಚಾನ್ಸೇ ಇಲ್ಲ. ಇಲ್ಲಿ ಕೂಡ ಮೆಟ್ಲುಗಳಿದೆ, ಇಲ್ಲಿಂದ ಮೇಲೆ ಹತ್ಬೋದು ಅನಿಸುತ್ತೆ. ನಾವಿಲ್ಲಿ ನೋಡ್ಬೋದು, ಅಲ್ಲಿ ಒಂದು 50 ಅಡಿ ಆಳ ಇದೆ. ಇದು ಮೋಸ್ಟ್ಲಿ ಅಲ್ಲಿದ್ದ ಕಲ್ಲುಗಳನ್ನ ಹೊಡೆದು ಇಲ್ಲಿ ಕಟ್ಟಿದ್ದಾರೆ ಅನಿಸುತ್ತೆ. ನಾನು ಇವನು ದಾವಣಗೆರೆ ಸೊ ಇದಾಗಿತ್ತು ಈ ಅಗ್ವಾದ ಫೋರ್ಟಿನ ಬ್ಲಾಗು. ಮುಂದಿನ ವೀಡಿಯೋದಲ್ಲಿ ಮುಂದಿನ ಪ್ಲೇಸಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. तो लगा है तो